ಏನೇನೋ ಮಾತಾಡ್ಬಿಡ್ತಾರೆ, ನಮ್ಮನ್ನ ಇಳಿಸೋದು ಕಾನೂನೆಲ್ಲ ತೆಗೆದು ಮಾತಾಡ್ತಾರೆ. ನಾವು ಅಂಬೇಡ್ಕರ್ ಕೊಟ್ಟಿರುವಂತ ಹಾರೋಬಂಡಿ ಹಾಗೂ ಆವಲಗುರ್ಕಿ ಈಶಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನ್ಯಾಯ, ನಿವೇಶನ ಹೌಸ್ ಲಿಸ್ಟ್ ತಿದ್ದುಪಡಿ, ಸ್ಮಶಾನಗಳ ಜಮೀನು ಒತ್ತುವರಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಇಒಗಳಿಂದ ಅಕ್ರಮ ಆರೋಪ. ಹಾರೋಬಂಡಿ ಆವಲಗುರ್ಕಿ ಸೇರಿದಂತೆ ತಾಲೂಕಿನಾದ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಕುಟುಂಬಗಳಿಗೆ ನಿವೇಶನ ಹಂಚಿಕೆ, ಹೌಸ್ ಲಿಸ್ಟ್ ತಿದ್ದುಪಡಿ, ಅಕ್ರಮ ಸ್ಮಶಾನಗಳಿಗೆ ಮಂಜೂರಾಗಿದ್ದ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದು ಹಲವು ಅಕ್ರಮಗಳಿಗೆ ಕಾರಣವಾಗಿರುವ ಪಿಡಿಒ ಹಾಗೂ ಇಒಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು, ದಲಿತರಿಗೆ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ಮಹಾನಾಯಕ ಅಂಬೇಡ್ಕರ್ ಸೇನೆ ವತಿಯಿಂದ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. 2020 ಜಡೇನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಠಾಣಾ ಜಾಗದಲ್ಲಿ ಖಾಲಿ ನಿವೇಶನವಿರುವ ದಲಿತ ಸಂಘಟನೆಯಿಂದ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಸಮಯದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ದಲಿತ ಸಂಘಟನೆಯವರಿಗೆ ಈ ನಿವೇಶನ ಜಾಗವನ್ನು ದಲಿತರ ನಿವೇಶನಗಳಲ್ಲಿ ಕಾಯ್ದಿರಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಲಿಖಿತ ರೂಪದಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಂದು ಪತ್ರದ ಮೂಲಕ ನಿವೇಶನ ಮಂಜೂರು ಮಾಡುತ್ತೇವೆ ಎಂದು ಹೇಳಿರುತ್ತಾರೆ. ನಕಲು ಕಾಪಿ ನಮ್ಮ ಬಳಿ ಇರುತ್ತದೆ. ಆದ್ದರಿಂದ ದಯಮಾಡಿ ದಲಿತರಿಗೆ ಅನ್ಯಾಯವಾಗಿರುವುದನ್ನು ಖಂಡಿಸಿ ಚಿಕ್ಕಬಳ್ಳಾಪುರ ತಾಲೂಕು ಹಾರೋಬಂಡಿ ಆವಲಗುರ್ಕಿ ಸೇರಿದಂತೆ ಹಲವಾರು ಪಂಚಾಯಿತಿಗಳಲ್ಲಿ ದಲಿತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನಾಂಗಕ್ಕೆ ಸೇರಿದ ನಿವೇಶನ ಮತ್ತು ಸ್ಮಶಾನ ಜಾಗಗಳ ಒತ್ತುವರಿ ಮಾಡಲಾಗಿದೆ, ಹೌಸ್ ಲಿಸ್ಟ್ ತಿದ್ದುಪಡಿ ಮಾಡಲಾಗಿದೆ. ಗ್ರಾಮದ ಜನರಿಗೆ ಕೌರ್ನಳ್ಳಿ ಸರ್ವೆ ನಂಬರ್ 137ರಲ್ಲಿ 10 ಎಕರೆ ಜಮೀನಿದ್ದು ಅದರ ಪೈಕಿ 1 ಎಕರೆ 31 ಗುಂಟೆ ಜಮೀನನ್ನು ಕೋಲಾರ ಜಿಲ್ಲಾಧಿಕಾರಿಗಳು ಆದೇಶದ ಮೇರೆಗೆ 2003-4ರಲ್ಲಿ ಆಶ್ರಯ ನವಗ್ರಾಮ ಯೋಜನೆಯಡಿಯಲ್ಲಿ ನಿವೇಶನ ರೈತರಿಗೆ ವಜ್ರಪಳ್ಳ ಗ್ರಾಮದ 41 ಫಲಾನುಭವಿಗಳಿಗೆ ನಿವೇಶನವನ್ನು ಹಕ್ಕುಪತ್ರವನ್ನು ನೀಡಿದ್ದು, ಅದರಂತೆ ಮೊದಲನೇ ಪಟ್ಟಿಯಲ್ಲಿ 20 ಜನಗಳಿಗೆ ಹಕ್ಕುಪತ್ರವನ್ನು ನೀಡಿದ್ದು ಮತ್ತು ಎರಡನೇ ಪಟ್ಟಿಯಲ್ಲಿ 21 ಜನಕ್ಕೂ ಹಕ್ಕುಪತ್ರ ನೀಡಿದ್ದು, ಹಕ್ಕುಪತ್ರದಂತೆ ಹೌಸ್ ಲಿಸ್ಟ್ ನೀಡದೆ ಅಧಿಕಾರಿಗಳಿಗೆ ನಿರ್ಲಕ್ಷ್ಯತನ ತೋರಿಸಿ ಮೊದಲನೇ ಪಟ್ಟಿಯಲ್ಲಿ ಆಯ್ಕೆಯಾಗಿರುವವರಿಗೆ ಹೌಸ್ ಲಿಸ್ಟ್ ನೀಡಿದ್ದು, ಉಳಿದ ಎರಡನೇ ಪಟ್ಟಿಯಲ್ಲಿ ಆಯ್ಕೆಯಾಗಿರುವವರಿಗೆ ನಿವೇಶನ ನೀಡದೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಅಧಿಕಾರಿಗಳಾದ ಪಿಡಿಒ, ಕಾರ್ಯದರ್ಶಿ, ಬಿಲ್ ಕಲೆಕ್ಟರ್ ಶಾಮೀಲಾಗಿ ಹಣಕ್ಕೆ ಆಶೆಪಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಈ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿರುವ ಗ್ರಾಮ ಪಂಚಾಯಿತಿ ಸದಸ್ಯರು, ಅಭಿವೃದ್ಧಿ ಅಧಿಕಾರಿಗಳು, ಇಒರವರ ಮೇಲೆ ಕ್ರಮ ಜರುಗಿಸಬೇಕು, ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಸಸ್ಪೆಂಡ್ ಮಾಡ್ಬೇಕು ಈ ಕೂಡಲೇ, ಮತ್ತೆ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಈಗ ಪುನಃ ಏನು ತಪ್ಪು ದಾಖಲೆಗಳನ್ನ ನೀವು ಸೃಷ್ಟಿ ಮಾಡಿದ್ರನ್ನ ರದ್ದುಗೊಳಿಸಬೇಕು. ಮತ್ತೆ ಪುನಃ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಿವೇಶನ ಕಳಿಸ್ಕೊಡ್ಬೇಕು, ಮೂಲಭೂತ ಸೌಕರ್ಯಗಳನ್ನು ಕಳಿಸ್ಕೊಡ್ಬೇಕು, ರಸ್ತೆ, ನಲ್ಲಿ, ದೀಪ ಇಂಥದನ್ನ ಇವತ್ತು ಒಡ್ರೆಪಾಳ್ಯದ ನೋಡಿ ತಾರತಮ್ಯವಾಗಿ ಮೊದಲು ಕೋರ್ನಹಳ್ಳಿ ಸರ್ವೆ ನಂಬರ್ ಅಲ್ಲಿ ನಂಬರ್ 132ರಲ್ಲಿ ಅವ್ರ ಪಾಪ ಮೊದಲು ಕೊಟ್ಟವ್ರಿಗೆ 20 ಜನಕ್ಕೆ ಬಳೆ ಅಡ್ಡಿರ ಅಂತ ಹೇಳ್ಬಿಟ್ಟು ಗ್ರಾಮ ಸಭೆ ಪಂಚಾಯತಿ ನಂಬರ್ಗಳು ಫ್ಯಾಮಿಲಿ ನಂಬರ್ಸ್ ಮಾತ್ರ ನಿವೇಶನ ಕೊಟ್ಬಿಟ್ಟು ಅವ್ರಿಗೆ ಹೌಸ್ ಹಾಕ್ಸ್ಕೊ ಬರ್ತಾರೆ. ಸೆಕೆಂಡ್ ಲಿಸ್ಟ್ 2020 ಜನ ಏನೋ ಇದಾರೋ 2002-3ರಲ್ಲಿ ಹಕ್ಕುಪತ್ರ ಕೊಟ್ಬಿಟ್ಟು ಸರ್ಕಾರ ಅನುದಾನ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಕಾಟಾಚಾರಕ್ಕೆ ಅವ್ರ ಮೇಲೆ ಒಂದು ಮಾಡ್ಬಿಟ್ಟು ಓಡಿಸ್ಬಿಟ್ಟು 2002-3ರಿಂದ 2024 ತನಕ ತಾಲೂಕು ಕಚೇರಿನ ಮತ್ತು ಗ್ರಾಮ ಪಂಚಾಯತಿ ಕಡೆಗೆ ಅಳದಾಡಿಸಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ದಾಖಲೆ ಸೃಷ್ಟಿ ಮಾಡ್ಕೊಂಡಾರ ಪುನಃ ನೋಡಿ ಅಂತ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾದಲಿ ಮಂಜುನಾಥ್, ಎಲ್ಲ ಪಂಚಾಯಿತಿಗಳಲ್ಲಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನಿವೇಶನಗಳ ತಿದ್ದುಪಡಿ ಮಾಡಿ ಭ್ರಷ್ಟಾಚಾರಕ್ಕೆ ಬಲಿಯಾಗಿದ್ದಾರೆ, ಪ್ರಭಾವಿಗಳಿಗೆ ಮಾರಾಟ ಮಾಡಿಕೊಂಡಿದ್ದಾರೆ. ಈ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು, ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಅಧಿಕಾರಿಗಳು ಅವ್ರಿಗೆ ಮಾತ್ರನೇ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ, ಮಿಕ್ಕಿದವ್ರಿಗೆ ಮೇಲ್ಜಾತಿ ಪಂಥಿಯವ್ರಿಗೆ ಕಾನೂನುಗಳೆಲ್ಲ ಪಾಲನೆ ಮಾಡಲ್ಲ. ಆದ್ರೆ ದಲಿತರಿಗೆ ಮಾತ್ರ ಪ್ರತಿಯೊಂದು ರೂಲ್ಸ್ ದಲಿತರಿಗೆ ಮಾತ್ರನೇ, ಬೇರೆಯವ್ರಿಗಿಲ್ವಾ? ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿಗಳು ಮಾಡಿರೋ ಇದೆಲ್ಲ ಎಡವಟ್ಟುಗಳು. ಅದೇ ಸರ್, ಬಡವ್ರಿಗೆ ಬಂದಿರೋ ಅಂತ ಹೌಸ್ ಲಿಸ್ಟ್ಗಳೆಲ್ಲ ಬೇರೆಯವ್ರಿಗೆಲ್ಲ ಕೊಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಕೊಟ್ಟಿರೋ ಏನು ಹಕ್ಕು ಪತ್ರಗಳಲ್ಲಿ ಯಾವುದೇ ತರದ್ದು ಜಮೀನಿಲ್ಲ ಅಲ್ಲಿ.
ಸುಳ್ಳು ದಾಖಲೆಗಳು ಕೊಟ್ಟು ಅವ್ರಿಗೆ ಬರೀ ಅವ್ರ ದಾಖಲೆಗಳನ್ನ ಇಟ್ಟು ಪೂಜೆ ಮಾಡ್ಕೊಂಡು ನಮ್ ಜಮೀನ್ ಇದೆ ಅನ್ಕೋಬೇಕು ಅಷ್ಟೇ ಹೊರತಾಗಿ ಅಲ್ಲಿ ಹೋದ್ರೆ ಮತ್ತೆ ಅಲ್ಲಿ ಜಮೀನ್ ಏನು ಇರೋದಿಲ್ಲ. ಹಾಗಾಗಿ ಇದನ್ನ ಸೂಕ್ತವಾದ ಕಾನೂನು ರೀತಿಯಲ್ಲಿ ಬಗೆಹರಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಗಂಭೀರವಾಗಿ ಇದನ್ನ ಪರಿಗಣಿಸಿ ನಾವು. ಈ ವೇಳೆ ರಾಜ್ಯಾಧ್ಯಕ್ಷ ಡಿ.ವಿ. ನಾರಾಯಣಸ್ವಾಮಿ, ರಾಜು, ನರಸಿಂಹಮೂರ್ತಿ, ದೇವದಾಸು, ಹರೀಶ್, ರೂಪಾ, ಸುಜಾತ, ಜ್ಯೋತಿ, ರಾಜುಹಳ್ಳಿ, ಮಕ್ಕಳ ಸಂಘದ ಉಪಾಧ್ಯಕ್ಷ ವೆಂಕಟರಮಣಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು. ನಮ್ಮ ಅಧ್ಯಕ್ಷತ್ರ ಮತ್ತೆ ಎಲ್ಲ ಮುಖಂಡರ ಹತ್ರ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಈಗ ಬುಧವಾರ ಅಂದರೆ ನಾಳೆ ಎಲ್ಲ ನಾಡಿದ್ದು 18ನೇ ತಾರೀಕು ಇದ್ರ ಬಗ್ಗೆ ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಇಲಾಖೆ ಪ್ರಮುಖ ಅಧಿಕಾರಿಗಳನ್ನ ನಾನು ಇಲ್ಲಿ ಕರೆಸ್ಬಿಟ್ಟು ನಿಮ್ಮ ಸಮ್ಮುಖದಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದು ಚರ್ಚೆ ಮಾಡಿ ಈ ಸಮಸ್ಯೆಗಳಿಗೆ ಪರಿಹಾರ ಯಾವ ರೀತಿ ಕಂಡುಕೊಳ್ಬೇಕು ಅಂತ ಹೇಳಿ ಈಗಾಗಲೇ 2021ರಿಂದ ಸಮಸ್ಯೆ ಇದೆ 6 ಗಂಟೆ ಪಂಚಾಯತಿಗೆ ಸಂಬಂಧಪಟ್ಟಿರೋದು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಇಒ ಅವ್ರ ಹತ್ರ ಮಾತಾಡಿದೆ. ಅವರು ಒಂದು ಮೀಟಿಂಗ್ ಅಲ್ಲಿ ಇದ್ದಾರೆ. ಆಮೇಲೆ CO ಸರ್ ಹತ್ರನೂ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಚರ್ಚೆ ನೀವೆಲ್ಲ ಮಾಡಿದ್ದೀರಾ. ಹಾಗಾಗಿ ಈಗ ನಾನು 18ನೇ ತಾರೀಕು ಅಂದ್ರೆ ಬುಧವಾರ ದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಸಂಘದ ಮುಖಂಡರು, ಅಧ್ಯಕ್ಷರು, ನೀವು ಯಾರು ಸಮಿತಿಯಲ್ಲಿ ಇರ್ತೀರೋ ಅವರು ನೀವು ಬಂದರೆ ನಾನು ನಮ್ಮ ಇಲಾಖೆ ಅಧಿಕಾರಿಗಳನ್ನ ಕರೆದುಬಿಟ್ಟು ಇದನ್ನ ಚರ್ಚೆ ಮಾಡಿಬಿಟ್ಟು ಇದಕ್ಕೊಂದು ರೆಸಲ್ಯೂಷನ್ ಮಾಡಿ ಇದ್ರ ಬಗ್ಗೆ ಏನು ಕ್ರಮ, ಯಾವಾಗ, ಎಷ್ಟು ಕಾಲಮಿತಿಯೊಳಗೆ ಕ್ರಮ ತಗೋತೀವಿ ಅನ್ನೋದು ಒಂದು ನಾವು ನಿಮಗೆ ಲಿಖಿತ ರೂಪದಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಕೊಡ್ತೀವಿ. ನ್ಯಾಯ ಬೇಕು.